ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 110. ಪುಣೆಯ ಖಾಸಗಿ ಆಸ್ಪತ್ರೆಯ ಕೋಣೆಯಲ್ಲಿ ಮಧ್ಯರಾತ್ರಿಯ ಸಮಯವು ಮರಣದ ಮೌನವನ್ನು ಹೊತ್ತು ನಿಂತಿತ್ತು. ಏರ್ ಕಂಡೀಷರ್ನ ಮೆಲುದನಿ ಮತ್ತು ಹೃದಯ ಬಡಿತವನ್ನು ತೋರಿಸುವ ಯಂತ್ರದ ಬೀಪ್ ಶಬ್ದ ಮಾತ್ರ ಆ ಕೋಣೆಯ ಮೌನವನ್ನು ಮುರಿಯುತ್ತಿತ್ತು. ಹಾಸಿಗೆಯ ಮೇಲೆ ಮಲಗಿದ್ದ ಮಾಯಾ ಕಣ್ಣುಗಳು ತೆರೆದೇ ಇದ್ದವು. ಅವಳ ಆರೋಗ್ಯ ಸುಧಾರಿಸುತ್ತಿದ್ದರೂ ಅವಳ ಆತ್ಮವು ಇನ್ನೂ ಮುಂಬೈನ ಸಾಗರ್ ಮನೆಯ ಕತ್ತಲೆ ಕೋಣೆಯಲ್ಲೇ ಬಂದಿಯಾಗಿತ್ತು. ಮೆಲ್ಲನೆ ತನ್ನ ಬಲಕೈಯನ್ನು ಮೇಲಕ್ಕೆತ್ತಿ ಕುತ್ತಿಗೆಯಲ್ಲಿ ಭಾರವಾಗಿ ನೇತಾಡುತ್ತಿದ್ದ ಆ ಮಾಂಗಲ್ಯವನ್ನು ಮುಟ್ಟಿ ನೋಡಿದಳು. ಆ ತಾಳಿ ಅವಳಿಗೆ ಅದೊಂದು ಪವಿತ್ರ ಬಂಧವಾಗಿ ಕಾಣಲಿಲ್ಲ. ಸಾಗರ್ ಅಗರ್ವಾಲ್ ಅವಳ ಕುತ್ತಿಗೆಗೆ ಹಾಕಿದ ಚಿನ್ನದ ಸರಪಳಿಯಂತೆಯೇ ಅವಳಿಗೆ ಅನ್ನಿಸಿತು. ಇದು ತಾಳಿಯಲ್ಲ, ನನ್ನ ಕುತ್ತಿಗೆಯನ್ನು ಬಿಗಿಯಲು ಸಾಗರ್ ಹಾಕಿದ ನೇಣು ಹಗ್ಗ ಎಂದು ಅವಳ ತುಟಿಗಳು ಕಹಿಯಿಂದ ಗೊಣಗಿದ್ದವು. ಇದ್ದಕ್ಕಿದ್ದಂತೆ ಅವಳ ನೆನಪುಗಳು ವಿಕ್ರಮ್ ಕಡೆಗೆ ಹರಿದವು. ವಿಕ್ರಮ್ನ ಆ ಆಕರ್ಷಕ ನಗು, ಅವಳ ಪ್ರತಿಯೊಂದು ಚಲನೆಯನ್ನು ಅವನು ಆಸ್ವಾದಿಸುತ್ತಿದ್ದ ರೀತಿ, ಮಧು, ನೀನು ನನಗಾಗಿಯೇ ಹುಟ್ಟಿದವಳೆ ಎಂದು ಅವನು ಅಧಿಕಾರದಿಂದ ಹೇಳಿದ ಆ ಮಾತುಗಳು ಅವಳೊಳಗೆ ರಕ್ತದ ಕಣ್ಣೀರನ್ನು ತರಿಸಿದವು. ವಿಕ್ಕಿ ಎಂದು ಅಳುವಿನಿಂದ ಅವಳ ಗಂಟಲು ಕಟ್ಟಿಕೊಂಡಿತು. ಅವಳ ಕೈಗಳು ಅರಿವಿಲ್ಲದೆ ಹಾಸಿಗೆಯನ್ನು ಬಿಗಿಯಾಗಿ ಹಿಡಿದುಕೊಂಡವು. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ ವಿಕ್ಕಿ, ನಿನ್ನನ್ನು ಮಾತ್ರ ಪ್ರೀತಿಸಿದೆ ಎಂದು ಕಣ್ಣೀರಿಡುತ್ತಾ ತಡೆಯಲಾಗದ ಕೋಪದಲ್ಲಿ ತನ್ನ ಕೈಯನ್ನು ಮಡಚಿ ಆ ಕಬ್ಬಿಣದ ಹಾಸಿಗೆಯ ಅಂಚಿಗೆ ಜೋರಾಗಿ ಗುದ್ದಿದಳು. ಆ ಶಬ್ದವು ಶಾಂತವಾಗಿದ್ದ ಆ ಕೋಣೆಯಲ್ಲಿ ಸಿಡಿಲಿನಂತೆ ಮೊಳಗಿತು. ಪಕ್ಕದ ವಿಸಿಟರ್ ಬೆಡ್ನಲ್ಲಿ ಸುಸ್ತಾಗಿ ಮಲಗಿದ್ದ ವಿಷ್ಣು ಗಾಬರಿಯಿಂದ ಎದ್ದು ಓಡಿ ಬಂದನು. ಮಾಯಾ, ಏನಮ್ಮ, ಏನಾಯ್ತು ಎಂದು ವಿಷ್ಣು ಆತಂಕದಿಂದ ಅವಳ ಬಳಿ ಬಂದನು. ಅಲ್ಲಿ ಮಾಯಾ ಹುಚ್ಚು ಹಿಡಿದವಳಂತೆ ಕಾಣುತ್ತಿದ್ದಳು. ಒಂದು ಕೈಯಲ್ಲಿ ಆ ತಾಳಿಯನ್ನು ಕಿತ್ತು ಬಿಸಾಡುವಂತೆ ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ಮತ್ತೊಂದು ಕೈಯಿಂದ ಹಾಸಿಗೆಗೆ ಗುದ್ದಿದ ವೇಗದಲ್ಲಿ ಅವಳ ಕೈ ಚುಚ್ಚಲಾಗಿದ್ದ ಆ IV ಸೂಜಿ ಆಫ್ ಮಾಡಿ ರಕ್ತವು ಟ್ಯೂಬ್ ಮೂಲಕ ಹಿಂದಕ್ಕೆ ಏರುತ್ತಿತ್ತು. ಗ್ಲೂಕೋಸ್ ಬಾಟಲಿಯ ನೀರು ಕೆಂಪಾಗಿರುವುದನ್ನು ನೋಡಿದ ವಿಷ್ಣುವಿನ ಹೃದಯ ಒಂದು ಕ್ಷಣ ನಿಂತು ಹೋಯಿತು. ಮಾಯಾ, ಕೈ ಬಿಡು, ರಕ್ತ ಬರ್ತಿದೆ ನೋಡು ಎಂದು ವಿಷ್ಣು ಕಿರುಚುತ್ತಾ ಅವಳ ಕೈಯನ್ನು ಹಿಡಿದು ಆ ಸೂಜಿಯನ್ನು ಜಾಗರೂಕತೆಯಿಂದ ತೆಗೆದು ಹತ್ತಿಯನ್ನಿಟ್ಟು ಒತ್ತಿದನು. ತಕ್ಷಣವೇ ಕಾಲ್ ಬಟನ್ ಒತ್ತಿ ಡಾಕ್ಟರನ್ನು ಕರೆದನು. ಮಾಯಾ ಅವನನ್ನು ದಿಟ್ಟಿಸಿ ನೋಡಿದಳು. ಅವಳ ಕಣ್ಣಲ್ಲಿದ್ದ ಕಣ್ಣೀರು ಈಗ ಕೋಪದ ಕಿಡಿಯಾಗಿ ಬದಲಾಗಿತ್ತು. ನನ್ನನ್ನು ಯಾಕೆ ಅಣ್ಣ ಕಾಪಾಡ್ತಾ ಇದೀಯಾ? ಸಾಯಲು ಬಿಡು, ನನ್ನ ಜೀವನವೇ ನಾಶವಾಗಿ ಹೋಯ್ತಲ್ಲ, ಆಮೇಲೆ ನಾನೇಕೆ ಬದುಕಬೇಕು ಎಂದು ಕಿರುಚಿದಳು. ವಿಷ್ಣು ಅವಳ ಹೆಗಲನ್ನು ಹಿಡಿದು ಅಲುಗಾಡಿಸಿದನು. ಮಾಯಾ, ಶಾಂತಳಾಗಮ್ಮ, ನಾನಿದ್ದೀನಲ್ಲ, ನಿನಗೇನೂ ಆಗಲ್ಲ ಎಂದನು. ನೀನಿದ್ದೀಯ ಅಣ್ಣ, ಆದರೆ ವಿಕ್ಕಿ ಇಲ್ಲವಲ್ಲ, ನನ್ನ ವಿಕ್ಕಿ ಇಲ್ಲವಲ್ಲ ಎಂದು ಕಿರುಚುತ್ತಲೇ ಅವಳು ವಿಷ್ಣುವಿನ ಶರ್ಟ್ ಹಿಡಿದು ಅಲುಗಾಡಿಸಿದಳು. ನಿನ್ನ ಪ್ರೀತಿಯನ್ನು ಅಪ್ಪ ಬೇರೆ ಮಾಡಿದರು, ನನ್ನ ಪ್ರೀತಿಯನ್ನು ಅವರೇ ಬೇರೆ ಮಾಡಿದರು. ಅವರನ್ನು ನಂಬಬೇಡ ಅಂತ ನೀನು ಹೇಳಿದಾಗ ನಾನು ಕೇಳಲಿಲ್ಲ ಅಣ್ಣ. ಅವರನ್ನು ನಂಬಿ ಹೋದೆ, ಆದರೆ ಅವರು ಅವನ ಬಳಿ ನನ್ನ ಜೀವನವನ್ನು ಅಡಮಾನ ಇಟ್ಟುಬಿಟ್ರು ಎಂದ ಅವಳ ಧ್ವನಿ ಆ ಕೋಣೆಯ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸಿತು. ಆಗ ಸಾಗರ್ ಅವನಿಗೆ ಗೊತ್ತಿತ್ತು ಅಣ್ಣ, ನಾನು ವಿಕ್ಕಿಯನ್ನು ಮಾತ್ರ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಿದ್ದರೂ ನನ್ನನ್ನು ಬಲವಂತವಾಗಿ ಮದುವೆಯಾದ, ನನ್ನ ಪ್ರೀತಿಯನ್ನು ಕೊಂದು ಬಿಟ್ಟ, ನನ್ನನ್ನು ಗಾಯಪಡಿಸಿಯೇ ಸಂತೋಷ ಪಡುವ ಆ ಮೃಗವನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅಂದಾಗ ಡಾಕ್ಟರ್ಗಳು ಒಳಗೆ ಬರಲು ಪ್ರಯತ್ನಿಸಿದಾಗ ವಿಷ್ಣು ಅವರನ್ನು ಸನ್ನೆಯ ಮೂಲಕ ತಡೆದು ಅವಳನ್ನು ಸಮಾಧಾನಪಡಿಸಲು ಯತ್ನಿಸಿದನು. ಆದರೆ ಮಾಯಾ ಸುಮ್ಮನಾಗಲಿಲ್ಲ. ಸಾಗರ್ ಅಗರ್ವಾಲ್, ಅವನು ಅಂದುಕೊಂಡಿದ್ದಾನೆ ತಾಳಿ ಕಟ್ಟಿದ ತಕ್ಷಣ ನಾನು ಅವನಿಗೆ ಗುಲಾಮಳಾಗುತ್ತೇನೆ ಅಂತ. ನನ್ನಿಂದ ವಿಕ್ಕಿ ಜೊತೆ ಬದುಕಲು ಸಾಧ್ಯವಿಲ್ಲ, ಅದು ನನಗೆ ಗೊತ್ತು. ಆದರೆ ಸಾಗರ್ ಜೊತೆಯೂ ಬದುಕುವುದಿಲ್ಲ, ವಿಚ್ಛೇದನ ಪಡೆಯುತ್ತೇನೆ. ಅದನ್ನು ಮೀರಿ ಅವನು ನನ್ನೊಂದಿಗೆ ಬದುಕಬೇಕು ಅಂದುಕೊಂಡರೂ ಅವನಿಗಾಗಿ ನರಕವನ್ನು ಅವನ ಕಣ್ಣ ಮುಂದೆ ತಂದು
ನಿಲ್ಲಿಸುತ್ತೇನೆ. ಅವನು ನನ್ನ ಜೊತೆ ಬದುಕಲು ಬಯಸಿದರೆ ನಾನು ಅವನನ್ನು ಪ್ರತಿ ಕ್ಷಣವೂ ಸಾಯಿಸುತ್ತೇನೆ ಅನ್ನುತ್ತಾ ಮಾಯಾ ಆ ಆಕ್ರೋಶವು ವಿಷ್ಣುವನ್ನೇ ಬೆಚ್ಚಿ ಬೀಳಿಸಿತು. ಅವಳ ದೇಹದಲ್ಲಿದ್ದ ಅರವಳಿಕೆಯ ಪ್ರಭಾವ ಕಡಿಮೆಯಾಗಿದ್ದರೂ ಪ್ರೀತಿಯ ಆ ಸೋಲು ನೀಡಿದ ನೋವು ಅವಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಅವನು ನನ್ನನ್ನು ಅಮೃತ ಎಂದುಕೊಳ್ಳಲಿ ಅಣ್ಣ, ನಾನು ಅವನಿಗೆ ವಿಷವಾಗಿಯೇ ಬದಲಾಗುತ್ತೇನೆ. ಸಾಗರ್ನ ಹೆಂಡತಿಯಾಗಿ ನಾನು ಬದುಕುವ ಪ್ರತಿಯೊಂದು ದಿನವೂ ಅವನಿಗೆ ಮರಣಕ್ಕಿಂತಲೂ ಕ್ರೂರವಾಗಿರುತ್ತದೆ. ನಾನು ಅವನನ್ನು ಕೊಲ್ಲುವುದಿಲ್ಲ ಅಣ್ಣ, ಸಾಯುವವರೆಗೂ ಅವನನ್ನು ಒದ್ದಾಡುವಂತೆ ಮಾಡುತ್ತೇನೆ ಎಂದು ಅವಳು ಹಲ್ಲು ಮಸೆಯುತ್ತಾ ಮಾಡಿದ ಆ ಶಪಥ ಆ ಕೋಣೆಯ ಉಷ್ಣಾಂಶವನ್ನು ಒಂದು ಕ್ಷಣ ಕಡಿಮೆ ಮಾಡಿದಂತಿತ್ತು. ವಿಷ್ಣು ಅವಳನ್ನು ಅಪ್ಪಿಕೊಂಡನು. ಅವಳ ಅಳು ಮತ್ತು ಕೋಪ ಅವನ ಶರ್ಟನ್ನು ಒದ್ದೆ ಮಾಡಿತು. ನರ್ಸ್ ಒಂದು ಸಣ್ಣ ಸೂಜಿಯ ಮೂಲಕ ಅವಳಿಗೆ ನಿದ್ದೆಯ ಮದ್ದನ್ನು ನೀಡಿದಾಗ ಮೆಲ್ಲನೆ ಅವಳ ಕಣ್ಣುಗಳು ಮುಚ್ಚಿಕೊಂಡವು. ಆದರೆ ಅರೆಬಡ್ನೆಯಲ್ಲೂ ಅವಳ ತುಟಿಗಳು ವಿಕ್ಕಿ ಎಂಬ ಹೆಸರನ್ನೇ ಉಚ್ಚರಿಸುತ್ತಿದ್ದವು. ವಿಷ್ಣು ಅವಳ ಮುಖವನ್ನು ನೋಡಿದನು. ಇನ್ನು ತನ್ನ ತಂಗಿಯ ಜೀವನ ಏನಾಗುವುದೋ ಎಂಬ ಚಿಂತೆ ಅವನನ್ನು ಕಾಡಿತು. ನಕ್ಷತ್ರ ಕಿಟಕಿಯ ಮೂಲಕ ಹೊರಗಡೆ ನೋಡುತ್ತಲೇ ಬರಲು ಮಧ್ಯರಾತ್ರಿ ದಾಟಿದಂತೆ ಭೂಪ್ರದೇಶ ಬದಲಾಗಲಾರಂಭಿಸಿತು. ಸಮತಟ್ಟಾದ ರಸ್ತೆಗಳು ಮರೆಯಾಗಿ ಅಂಕು ಡೊಂಕಾಗಿ ಸಾಗುವ ಬೆಟ್ಟದ ದಾರಿಗಳು ಶುರುವಾದವು. ಏನ್ರಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು ನಕ್ಷತ್ರ ನಿದ್ದೆಯ ಮಂಪರಿನಲ್ಲಿ ಕೇಳಿದಾಗ, ಇನ್ನೂ 1 ಗಂಟೆಯಲ್ಲಿ ಗೊತ್ತಾಗುತ್ತೆ ನಕ್ಷತ್ರ ಎಂದನು ಅಥರ್ವ ರಹಸ್ಯವಾಗಿ. ಅವಳು ಮತ್ತೆ ನಿದ್ದೆಗೆ ಜಾರಿದಳು. ಮರುದಿನ ಬೆಳಿಗ್ಗೆ 8 ಗಂಟೆ. ಮಂಜು ಮುಸುಕಿದ ಆ ದಾರಿಯಲ್ಲಿ 40 ಏರ್ಪಿನ್ ತಿರುವುಗಳನ್ನು ದಾಟಿ ಕಾರು ಮೇಲಕ್ಕೆ ಸಾಗಿತು. ಮೋಡಗಳು ನೆಲಕ್ಕೆ ಇಳಿದು ಬಂದು ಕಾರನ್ನು ಸ್ಪರ್ಶಿಸಿ ಹೋದವು. ನಕ್ಷತ್ರ ಆಶ್ಚರ್ಯದಿಂದ ಕಾರಿನ ಕಿಟಕಿಯನ್ನು ಕೆಳಗಿಳಿಸಿದಾಗ ಒಳಗೆ ನುಗ್ಗಿದ ತಣ್ಣನೆಯ ಗಾಳಿ ಅವಳನ್ನು ಸಂಪೂರ್ಣವಾಗಿ ಎಚ್ಚರಗೊಳಿಸಿತು. ಕಾರು ನಿಂತ ಜಾಗ ವಾಲ್ಪರೈ. ಚಹಾ ತೋಟಗಳು ಹಸಿರು ಕಂಬಳಿ ಹಾಸಿದಂತೆ ಹರಡಿಕೊಂಡಿರಲು ಆನೈಮಲೈ ಬೆಟ್ಟಗಳ ನಡುವೆ ಆ ಬಂಗಲೆ ಒಂಟಿಯಾಗಿ ನಿಂತಿತ್ತು. ಊಟಿ ಕೊಡೈಕೆನಾಲ್ನಂತೆ ವಾಣಿಜ್ಯೀಕರಣಗೊಳ್ಳದ ಶಾಂತವಾದ ಪ್ರಕೃತಿಯ ನಿಧಿ. ಮಾವ, ಇದು ವಾಲ್ಪರೈನಾ ಎಂದು ನಕ್ಷತ್ರ ಬೆರಗಿನಿಂದ ಕೇಳಿದಳು. ಹೌದು ನಕ್ಷತ್ರ, ಸ್ವಿಟ್ಜರ್ಲೆಂಡ್ಗೆ ಯಾವಾಗ ಬೇಕಾದರೂ ಹೋಗಬಹುದು. ಆದರೆ ಇಲ್ಲೇ ಇರುವ ಈ ಶಾಂತವಾದ ಮೇಘಮಲೈಗಳ ನಡುವೆ ನಿನ್ನೊಂದಿಗೆ ಸಮಯ ಕಳೆಯಬೇಕು ಅನ್ನಿಸಿತು. ಇಲ್ಲಿ ನಮ್ಮನ್ನು ಹುಡುಕಿಕೊಂಡು ಯಾವುದೇ ಸಮಸ್ಯೆ ಬರುವುದಿಲ್ಲ. ಇದು ನಮಗಾಗಿಯೇ ಇರುವ ಪ್ರತ್ಯೇಕ ಪ್ರಪಂಚ ಎಂದನು ಅಥರ್ವ ಅವಳನ್ನು ಅಪ್ಪಿಕೊಳ್ಳುತ್ತಾ. ಆದರೆ ಮರುಕ್ಷಣವೇ ಅವಳ ನೆನಪು ವಿಕ್ರಮ್ ಕಡೆಗೆ ತಿರುಗಿತು. ಮುಖ ತಕ್ಷಣವೇ ಬಾಡಿತು. ಕಾರಿನಿಂದ ಇಳಿದ ಅಥರ್ವ ಅವಳ ಬಾಗಿಲನ್ನು ತೆಗೆದು ಅವಳ ಕೈಯನ್ನು ಹಿಡಿದನು. ನಕ್ಷತ್ರ ಅವನನ್ನು ಒಂದು ರೀತಿಯ ಕೋಪದಿಂದ ನೋಡಿದಳು. ಮಾವ, ವಿಕ್ರಮ್ ಹೀಗಿರುವ ಪರಿಸ್ಥಿತಿಯಲ್ಲಿ ವಿಕ್ಕಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ನಾವು ಹೀಗೆ ಸಂತೋಷವಾಗಿ ಹನಿಮೂನ್ಗೆ ಬಂದಿರುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ಪಾಪ, ಅವನು ಅಲ್ಲಿ ಎಷ್ಟು ಮಾನಸಿಕ ಸಂಕಟದಲ್ಲಿರಬಹುದು. ಅವನಿಗೆ ಸಾಂತ್ವನ ಹೇಳಬೇಕಾದ ಸಮಯದಲ್ಲಿ ನಾವು ಇಲ್ಲಿ ಎಂದು ನಕ್ಷತ್ರ ಸ್ವಲ್ಪ ಆವೇಶದಿಂದಲೇ ತನ್ನ ಗಂಡನನ್ನು ಗದರಿಸಿದಳು. ಅಥರ್ವ ನಗುತ್ತಲೇ ಅವಳ ಬಳಿ ಬಂದನು. ಅವಳ 2 ಭುಜಗಳನ್ನು ಮೃದುವಾಗಿ ಹಿಡಿದು, ನಕ್ಷತ್ರ, ಯಾವಾಗ ಏನು ಮಾಡಬೇಕು ಅಂತ ನಿನ್ನ ಗಂಡನಿಗೆ ಚೆನ್ನಾಗಿ ಗೊತ್ತು. ವಿಕ್ರಮ್ ಚಿಕ್ಕ ಮಗುವಲ್ಲ. ಅವನಿಗೂ ಒಂದು ಸ್ಪೇಸ್ ಬೇಕಾಗುತ್ತದೆ. ಅದಕ್ಕೆ ಅವನನ್ನು ಒಂಟಿಯಾಗಿ ಬಿಟ್ಟೆ. ಸದ್ಯಕ್ಕೆ ನೀನು ನನ್ನ ಬಗ್ಗೆ ಮಾತ್ರ ಯೋಚಿಸಿದರೆ ಸಾಕು ಎಂದನು ದೃಢವಾದ ಧ್ವನಿಯಲ್ಲಿ. ಆದರೂ ಮಾವ ಎಂದು ಅವಳು ಮತ್ತೆ ಶುರು ಮಾಡಲು ಯತ್ನಿಸಿದಾಗ ಅವಳ ತುಟಿಗಳ ಮೇಲೆ ಬೆರಳಿಟ್ಟು ತಡೆದನು. ನಿನಗೆ ನಾನು, ನನಗೆ ನೀನು. ಇಲ್ಲಿ ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ನಕ್ಷತ್ರ, ಅರ್ಥವಾಯ್ತಾ ಎಂದ. ಅವನ ಧ್ವನಿಯಲ್ಲಿದ್ದ ಆ ಆಳವಾದ ಪ್ರೀತಿಯು ನಕ್ಷತ್ರಳನ್ನು 1 ನಿಮಿಷ ಮೌನವಾಗಿಸಿತು. ಮರುಕ್ಷಣ ನಕ್ಷತ್ರ ಸ್ವಲ್ಪವೂ ನಿರೀಕ್ಷಿಸದ ವೇಳೆಯಲ್ಲಿ ಅವಳ ಸೊಂಟಕ್ಕೆ ಕೈ ಹಾಕಿ ಹಾಗೆಯೇ ಅವಳನ್ನು ಗಾಳಿಯಲ್ಲಿ ಎತ್ತಿಕೊಂಡನು ಅಥರ್ವ. ಅಯ್ಯೋ ಮಾವ, ಬಿಡಿ, ಯಾರಾದರೂ ನೋಡ್ತಾರೆ ಎಂದು ನಕ್ಷತ್ರ ಗಾಬರಿ ಮತ್ತು ನಾಚಿಕೆಯಿಂದ ಅವನ ಭುಜಗಳ ಮೇಲೆ ಮುದ್ದಾಗಿ ಹೊಡೆದಳು. ಯಾರು ನೋಡ್ತಾರೆ? ಇದು ನಮ್ಮ ಎಸ್ಟೇಟ್ ನಕ್ಷತ್ರ. ಇಲ್ಲಿ ಆಕಾಶ ಮತ್ತು ಭೂಮಿಯನ್ನು ಬಿಟ್ಟರೆ ಬೇರೆ ಸಾಕ್ಷಿಯಿಲ್ಲ ಎಂದು ಗರ್ವದಿಂದ ಹೇಳಿದ ಅಥರ್ವ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಂಡು ಆ ಚಹಾ ತೋಟಗಳ ನಡುವೆ ಗಾಂಭೀರ್ಯದಿಂದ ನಿಂತಿದ್ದ ಆ ಹಳೆಯ ಕಾಲದ ಐಷಾರಾಮಿ ಬಂಗಲೆಯ ಕಡೆಗೆ ನಡೆದನು.
ಮಂಜು ಅವರಿಗೆ ದಾರಿ ಮಾಡಿಕೊಡುತ್ತಿರಲು ಅಥರ್ವ ಅವಳನ್ನು ಎತ್ತಿಕೊಂಡು ಬಂಗಲೆಯ ಮೆಟ್ಟಿಲುಗಳನ್ನು ಹೇರಿದನು. ನಕ್ಷತ್ರಾಳ ಕೂದಲು ಗಾಳಿಯಲ್ಲಿ ಹಾರಿ ಅವನ ಮುಖವನ್ನು ಸವರಿದವು. ಆ ತಣ್ಣನೆಯ ಗಾಳಿಯಲ್ಲೂ ಅಥರ್ವನ ಅಪ್ಪುಗೆ ಅವಳಿಗೆ ಒಂದು ಬೆಚ್ಚಗಿನ ಅನುಭವವನ್ನು ನೀಡಿತು. ವಿಕ್ರಮ್ನ ನೆನಪುಗಳು ಮೆಲ್ಲನೆ ಅವಳ ಮನಸ್ಸಿನ ಮೂಲೆಗೆ ಸರಿಯಲು ಅಥರ್ವನ ಪ್ರೀತಿ ಮತ್ತು ಆ ವಾಲ್ಪರೈನ ಸೌಂದರ್ಯ ಅವಳನ್ನು ಸಂಪೂರ್ಣವಾಗಿ ಆವರಿಸಲಾರಂಭಿಸಿದವು. ಬಂಗಲೆಯ ಬೃಹತ್ ಬಾಗಿಲನ್ನು ತೆಗೆದ ಅಥರ್ವ ಅವಳನ್ನು ನೇರವಾಗಿ ಆ ಮಂಜು ಕವಿದ ಕಿಟಕಿಯ ಬಳಿ ಇದ್ದ ಹಾಸಿಗೆಯತ್ತ ಎತ್ತುಕೊಂಡು ಹೋದನು. ಅಲ್ಲಿ ವಾಲ್ಪರೈನ ಪ್ರಕೃತಿಯ ಸೌಂದರ್ಯವು ಅವರನ್ನು ಸ್ವಾಗತಿಸಲು ಕಾಯುತ್ತಿತ್ತು. ಚೆನ್ನೈ ಸೈದಾಪೇಟೆಯ ಆ ಗಡಿಬಿಡಿಯ ಮುಂಜಾನೆ ಸಮಯ. ಮಂಜು ಮೆಲ್ಲನೆ ಕರಗಿ ಸೂರ್ಯನ ಬಿಸಿಲು ಕಾಡಲಾರಂಭಿಸಿತು. ಕಾವ್ಯ ಆತುರಾತುರವಾಗಿ ತನ್ನ ಕಾಲೇಜು ಬ್ಯಾಗನ್ನು ಸರಿಪಡಿಸಿಕೊಂಡು ಗುಲಾಬಿ ಬಣ್ಣದ ಮುಕ್ಕಾಲು ತೋಳಿನ ಚೂಡಿದಾರ್ನಲ್ಲಿ ಕುಂಟುತ್ತಲೇ ಬಸ್ ನಿಲ್ದಾಣಕ್ಕೆ ಬಂದಳು. ಕಾಲಿನಲ್ಲಿದ್ದ ಕ್ರೇಪ್ ಬ್ಯಾಂಡೇಜ್ ಇನ್ನೂ ಬಿಚ್ಚಿರಲಿಲ್ಲ. ನೋವು ಒಂದೆಡೆ ಇದ್ದರೂ ವಿಕ್ರಮ್ ಕಟ್ಟಿದ ಆ ತಾಳಿಯ ಭಾರ ಅವಳ ಎದೆಯನ್ನು ಇನ್ನಷ್ಟು ಹೆಚ್ಚಾಗಿ ಒತ್ತುತ್ತಿತ್ತು. ಕಾಲೇಜು ಬಸ್ ಬಂದು ನಿಂತಿತು. ಸ್ನೇಹಿತರ ಸಹಾಯದಿಂದ ಮೆಲ್ಲನೆ ಹತ್ತಿ ಕಿಟಕಿಯ ಪಕ್ಕದ ಸೀಟಿನಲ್ಲಿ ಕುಳಿತಳು. ಬಸ್ ಚಲಿಸಲಾರಂಭಿಸಿತು. ಕಾವ್ಯ ಕಿಟಕಿಯ ಮೂಲಕ ಹೊರಗಿನ ದೃಶ್ಯಗಳನ್ನು ನೋಡುತ್ತಾ ಬರಲು ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ಒಂದು ಕಪ್ಪು ಬಣ್ಣದ ಕಾರನ್ನು ಕಂಡವು. ಅದು ವಿಕ್ರಮ್ನ ಕಾರು. ಅದು ಅವಳಿಗೆ ಗೊತ್ತಿರಲಿಲ್ಲ. ಆದರೂ ಅವಳ ಮನಸ್ಸು ಯಾವುದೋ ಅರ್ಥವಾಗದ ಭಾವನೆಯಲ್ಲಿ ಸಿಲುಕಿ ಒದ್ದಾಡುತ್ತಿತ್ತು. ಆಗ ವಿಕ್ರಮ್ ಒಂದು ಉದ್ದನೆಯ ಹಾರ್ನ್ ಶಬ್ದವನ್ನು ಮಾಡಿದನು. ಆ ಶಬ್ದವು ಕಾವ್ಯಳ ಕಿವಿಯ ತಮಟೆಗಳನ್ನು ದಾಟಿ ಅವಳ ಆತ್ಮದವರೆಗೂ ತಲುಪಿತು. ಭಯದಿಂದ ಅವಳು ಕಿಟಕಿಯಿಂದ ಹೊರಗೆ ಇಣುಕಿ ನೋಡಿದಾಗ ಅಲ್ಲಿ ವಿಕ್ರಮ್ ಒಂದು ಕೈಯಲ್ಲಿ ಸ್ಟೇರಿಂಗ್ ಹಿಡಿದುಕೊಂಡು ಮತ್ತೊಂದು ಕಡೆ ಕಿಟಕಿಯಿಂದ ಹೊರಗೆ ತಲೆಯನ್ನು ಸ್ವಲ್ಪ ವಾಲಿಸಿ ಅವಳನ್ನು ನೋಡಿ ತನ್ನ ಹುಬ್ಬುಗಳನ್ನು ಲಘುವಾಗಿ ಮೇಲಕ್ಕೆತ್ತಿದನು. ಅವನ ಆ ಒಂದೇ ಒಂದು ನೋಟವು ಕಾವ್ಯಳನ್ನು ವಿಚಲಿತಳನ್ನಾಗಿಸಿತು. ಅವಳ ಹೃದಯವು ಒಂದು ನಿಮಿಷ ಬಡಿತವನ್ನು ನಿಲ್ಲಿಸಿತು. ಇವರೇಕೆ ಇಲ್ಲಿ ಬರುತ್ತಿದ್ದಾರೆ? ನಾನೇಕೆ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ಎಂದು ಅವಳೊಳಗೆ ಸಾವಿರ ಪ್ರಶ್ನೆಗಳು. ಬಸ್ ವೇಗವಾಗಿ ಹೋಗುತ್ತಿದ್ದರೂ ವಿಕ್ರಮ್ನ ಕಾರು ಆ ಬಸ್ಸಿಗೆ ಸಮನಾಗಿಯೇ ಬರುತ್ತಿತ್ತು. ಅಯ್ಯೋ, ಇವರು ಯಾಕೆ ಹೀಗೆ ನೋಡ್ತಿದ್ದಾರೆ ಎಂದು ಆತಂಕದಲ್ಲಿ ತನ್ನ ದುಪ್ಪಟ್ಟವನ್ನು ತೆಗೆದು ಮುಖದ ಸುತ್ತಲೂ ಹೊದ್ದುಕೊಂಡಳು. ಅವನ ಆ ಪ್ರಾಬಲ್ಯದ ನೋಟದಿಂದ ತಪ್ಪಿಸಿಕೊಳ್ಳಲು ಅವಳು ಪ್ರಯತ್ನಿಸಿದರೂ ಅವಳ ಮನಸ್ಸು ಅವನನ್ನು ಹಿಂತಿರುಗಿ ನೋಡಲೇ ಪ್ರೇರೇಪಿಸುತ್ತಿತ್ತು. ವಿಕ್ರಮ್ನ ಆ ಒಂಟಿ ನೋಟ ಕಾವ್ಯಳನ್ನು ಏನೇನೋ ಮಾಡಿತು. ಆ ನೋಟದ ತೀವ್ರತೆಗೆ ತಡಬಡಾಯಿಸಿದವಳು ತಕ್ಷಣವೇ ತನ್ನ ತಲೆಯನ್ನು ಕಿಟಕಿಯೊಳಗೆ ಎಳೆದುಕೊಂಡಳು. ಯಾವುದೋ ದೊಡ್ಡ ಅಪಘಾತದಿಂದ ಪಾರಾದವಳಂತೆ ದೀರ್ಘವಾದ ನಿಟ್ಟುಸಿರು ಬಿಟ್ಟವಳು ದವದವಡನೆ ಬಡಿಯುತ್ತಿದ್ದ ತನ್ನ ಎದೆಯ ಮೇಲೆ ಕೈಯಿಟ್ಟು ಸವರಿಕೊಂಡಳು. ಅಪ್ಪ, ಇವರೇಕೆ ಹೀಗೆ ನೋಡ್ತಿದ್ದಾರೆ? ಇವರು ಬೇರೆ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾರಲ್ಲ, ಆಮೇಲೆ ಯಾಕೆ ನನ್ನನ್ನು ನೋಡಲು ಬರ್ತಿದ್ದಾರೆ ಎಂದು ಅವಳ ಹೃದಯ ಸಾವಿರ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡಿತು. ಅದೂ ಅಲ್ಲದೆ ನಾನಿರುವ ವಿಳಾಸ ಇವರಿಗೆ ಹೇಗೆ ಗೊತ್ತು? ಅದೂ ಸರಿಯಾಗಿ ನನ್ನ ಕಾಲೇಜು ಬಸ್ಸನ್ನೇ ಇವರು ಹೇಗೆ ಫಾಲೋ ಮಾಡ್ತಿದ್ದಾರೆ? ಒಂದು ವೇಳೆ ಭ್ರಮೆಯ? ನಾನೇ ತಪ್ಪಾಗಿ ತಿಳಿದುಕೊಂಡೆನಾ? ಏನಾದರೂ ಈ ಕಡೆ ಹೋಗುವಾಗ ಸಾಮಾನ್ಯವಾಗಿ ಹಾರ್ನ್ ಮಾಡಿರಬಹುದಾ ಎಂದು ಕಾವ್ಯ ತನ್ನೊಳಗೆ ತಾನೇ ಚರ್ಚಿಸಿಕೊಂಡಳು. ಆದರೆ ಮರುಕ್ಷಣವೇ ಅವಳ ಬುದ್ಧಿ ಸತ್ಯವನ್ನು ತೋರಿಸಿತು. ಇಲ್ಲ, ನನಗೆ ಚೆನ್ನಾಗಿ ಗೊತ್ತು, ಅವರು ನನ್ನನ್ನು ನೋಡಿಯೇ ಹುಬ್ಬು ಹಾರಿಸಿದ್ದು. ಆ ನೋಟದಲ್ಲಿ ಯಾವುದೋ ಒಂದು ಅಧಿಕಾರ ಇತ್ತಲ್ಲ ಅನ್ನುತ್ತಾ ಈಗ ತನ್ನ ದುಪ್ಪಟ್ಟದಿಂದ ಮೂಗಿನವರೆಗೆ ಮುಚ್ಚಿಕೊಂಡು ಕಳ್ಳಿಯಂತೆ ಮೆಲ್ಲನೆ ಕಿಟಕಿಯ ಮೂಲಕ ಹೊರಗೆ ಇಣುಕಿ ನೋಡಿದಳು. ಅಲ್ಲಿ ವಿಕ್ರಮ್ನ ಕಾರು ಬರುತ್ತಿರಲಿಲ್ಲ. ಬೇರೆ ಕೆಲವು ವಾಹನಗಳು ಮಾತ್ರ ಅವಳನ್ನು ದಾಟಿ ಹೋದವು. ಎಲ್ಲಿ ಕಾಣಿಸ್ತಾ ಇಲ್ಲ ಎಂದು ಅವಳ ಮುಖ ಸಣ್ಣದಾಯಿತು. ನಿರಾಸೆಯೋ ಅಥವಾ ನೆಮ್ಮದಿಯೋ ಎಂದು ಬೇರ್ಪಡಿಸಲಾಗದ ಭಾವನೆಯೊಂದು ಅವಳನ್ನು ಕಾಡಿತು. ಮತ್ತೆ ತಲೆಯನ್ನು ಒಳಗೆ ಎಳೆದುಕೊಂಡಳು. ಸ್ವಲ್ಪ ಸಮಯದ ನಂತರ ಮನಸ್ಸು ಕೇಳದೆ ಮತ್ತೆ ಹೊರಗೆ ತಲೆ ಹಾಕಿ ನೋಡಿದಾಗ ಅಲ್ಲಿಯೂ ಅವನ ಕಾರು ಕಾಣಲಿಲ್ಲ. ಒಂದು ವೇಳೆ ಅವರು ಸುಮ್ಮನೆ ಹಾರ್ನ್ ಮಾಡಿರಬಹುದಾ? ಹೌದಲ್ವಾ? ಅವರ ಸ್ಟೇಟಸ್ ಏನು? ನಮ್ಮ ಸ್ಟೇಟಸ್ ಏನು? ವರ್ಮನ್ ಗ್ರೂಪ್ಸ್ನ ವಾರಸುದಾರ ಈ ಸಾಮಾನ್ಯ ಕಾವ್ಯಳನ್ನು ಹುಡುಕಿಕೊಂಡು ಬರ್ತಾರಾ? ಹಾಗೆಲ್ಲ ಆಗಲು ಸಾಧ್ಯವೇ ಇಲ್ಲ. ಅವರ ಲವರ್ ಎಷ್ಟು ಸುಂದರವಾಗಿ ಶ್ರೀಮಂತಳಾಗಿ ಇರ್ತಾಳೆ.
ಒಂದು ವೇಳೆ ಅವಳನ್ನು ಹುಡುಕಿಕೊಂಡು ಹೋಗುವ ದಾರಿಯಲ್ಲಿ ಆಕಸ್ಮಿಕವಾಗಿ ನನ್ನನ್ನು ನೋಡಿರಬಹುದಾ ಎಂದು ಯೋಚಿಸಿದವಳು ತನ್ನನ್ನು ತಾನೇ ಬೈದುಕೊಂಡಳು. ಕಾವ್ಯ, ನಿನ್ನ ತಲೆ ಮೇಲೆಯೇ ಕೊಟ್ಟೇನೆ ನೋಡು. ನೀನೇ ಲೆಟರ್ ಬರೆದಿಟ್ಟು ಬಂದೆಯಲ್ಲ, ಆಮೇಲೆ ಯಾಕೆ ಈಗ ಅನಾವಶ್ಯಕವಾಗಿ ಯೋಚಿಸ್ತಾ ಇದೀಯಾ? ಇಲ್ಲಿ ನೋಡು ಕಾವ್ಯ, ನೀನು ಒಳ್ಳೆ ಹುಡುಗಿಯಾಗಿ ಸೈಲೆಂಟ್ ಆಗಿರು. ಅವರೆಲ್ಲ ದೊಡ್ಡ ಮನೆ, ನಮಗೆ ಸರಿ ಹೊಂದಲ್ಲ, ಅರ್ಥವಾಯ್ತಾ ಎಂದು ಮನಸ್ಸಿಗೆ ಆಜ್ಞಾಪಿಸಿದಳು. ಆವತ್ತೇ ನೋಡಿದೆವಲ್ಲ, ಅವರ ಮನೆಯಲ್ಲಿ ಪ್ರತಿಯೊಬ್ಬರೂ ಒಂದೊಂದು ರೀತಿ. ಅಲ್ಲಿಗೆಲ್ಲ ಹೋಗಿ ನೀನು ಕಾಲ ಕಳೆಯಲು ಸಾಧ್ಯವಿಲ್ಲ. ಅದು ಅಲ್ಲದೆ ನಿನಗಾದ ಮದುವೆ ಎಂಥ ಪರಿಸ್ಥಿತಿಯಲ್ಲಿ ನಡೀತು, ಅದನ್ನೆಲ್ಲ ಅವರು ಒಪ್ಪಿಕೊಳ್ಳಲು ಯಾವತ್ತೂ ಸಾಧ್ಯವೇ ಇಲ್ಲ. ಸರಿ ಬಿಡು ಎಂದು ಮನಸ್ಸನ್ನು ಸಮಾಧಾನಪಡಿಸಿಕೊಂಡವಳಾಗಿ ತಿರುಗಿದಳು. ಅವಳ ಪಕ್ಕದಲ್ಲಿದ್ದ ಸ್ನೇಹಿತೆ ಭಾನುಪ್ರಿಯ ಕಾವ್ಯಾಳ ಮುಖದ ಬದಲಾವಣೆಯನ್ನು ಕಂಡು ಆಶ್ಚರ್ಯಗೊಂಡು, ಏನಾಯ್ತೆ, ಯಾಕೆ ಒಂಥರ ಇದೆಯಾ ಎಂದು ಕೇಳಿದಳು. ಅದೆಲ್ಲ ಏನಿಲ್ಲ ಭಾನು, ಕಾಲು ಸ್ವಲ್ಪ ನೋಯ್ತಿದೆ ಅಷ್ಟೇ ಎಂದು ಸಣ್ಣ ಸುಳ್ಳಿನಿಂದ ನಿಭಾಯಿಸಿದಳು. ಕಾಲೇಜು ಬಸ್ ಮೆಲ್ಲನೆ ಚಲಿಸಿ ಅವರ ಕಾಲೇಜನ್ನು ತಲುಪಿತು. ಮೇನ್ ಗೇಟ್ ಮೂಲಕ ಒಳಗೆ ಹೋಗುವ ಮುನ್ನ ಕಾವ್ಯಾಳ ಮನಸ್ಸು ಮತ್ತೊಮ್ಮೆ ಹಂಬಲಿಸಿತು. ಕಿಟಕಿಯ ಮೂಲಕ ಹಿಣುಕಿ ನೋಡಿದರೆ ಅಲ್ಲಿ ವಿಕ್ರಮ್ ಬರುವ ಲಕ್ಷಣವೇ ಇರಲಿಲ್ಲ. ಒಂದು ನಿಮಿಷ ಈ ಮನುಷ್ಯ ಹಾರ್ನ್ ಮಾಡಿ ನನ್ನನ್ನು ತಳಮಳಿಸುವಂತೆ ಮಾಡಿ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೊರಟು ಹೋದರಾ? ಈ ಶ್ರೀಮಂತರೆಲ್ಲ ಹೀಗೆ ಇರ್ತಾರಾ ಎಂದು ಅವಳೊಳಗೆ ಒಂದು ಸಣ್ಣ ಕೋಪ ಭುಗಿಲೆದ್ದಿತು. ಕಾವ್ಯ, ನೀನು ತುಂಬ ಒಳ್ಳೆ ಹುಡುಗಿ, ಅದೂ ಬುದ್ಧಿವಂತ ಹುಡುಗಿ. ಇವರ ಬಳಿಯೆಲ್ಲ ಸಿಕ್ಕಿ ಹಾಕಿಕೊಳ್ಳಬಾರದು, ಅರ್ಥವಾಯ್ತಾ ಎಂದು ತನಗೆ ತಾನೇ ಧೈರ್ಯ ಹೇಳಿಕೊಂಡು ಬಸ್ ನಿಂತ ತಕ್ಷಣ ಮೆಲ್ಲನೆ ಎದ್ದು ನಿಂತಳು. ಸ್ನೇಹಿತೆ ಭಾನುವಿನ ಹೆಗಲನ್ನು ಹಿಡಿದುಕೊಂಡು ಕುಂಟುತ್ತಲೇ ಕಾಲೇಜು ಬಸ್ಸಿನ ಕೊನೆಯ ಮೆಟ್ಟಿಲಿನಿಂದ ಭಾನುವಿನ ಕೈ ಹಿಡಿದುಕೊಂಡು ಕಾವ್ಯ ಮೆಲ್ಲನೆ ಕೆಳಗಿಳಿದಳು. ಅಪ್ಪ, ಒಂದು ರೀತಿಯಾಗಿ ಬಂದಾಯ್ತು ಎಂದು ಅವಳು ತಲೆ ಎತ್ತಿ ನೋಡಿದ ಆ ಕ್ಷಣ ಅವಳ ಪ್ರಪಂಚವೇ ಒಂದು ನಿಮಿಷ ಸ್ತಬ್ಧವಾಯಿತು. ಅಲ್ಲಿ ಕಾಲೇಜಿನ ಕಾರ್ ಪಾರ್ಕಿಂಗ್ನಲ್ಲಿ ಆ ಬೃಹತ್ತಾದ ಕಪ್ಪು ಬಣ್ಣದ ಕಾರ್ ನಿಂತಿತ್ತು. ಅದರ ಬ್ಯಾನೆಟ್ ಮೇಲೆ ಒಂದು ಕಾಲನ್ನು ಮಡಚಿ ಆನಿಸಿಕೊಂಡು ಕೈಗಳನ್ನು ಕಟ್ಟಿಕೊಂಡು ಗ್ರೀಕ್ ಶಿಲ್ಪದಂತೆ ನಿಂತಿದ್ದನು ವಿಕ್ರಮ್. ಬಿಳಿ ಬಣ್ಣದ ಶರ್ಟ್ನ ತೋಳುಗಳನ್ನು ಮೊಣಕೈವರೆಗೆ ಮಡಚಿದ್ದನು. ಅವನ ಕಣ್ಣುಗಳನ್ನು ಮುಚ್ಚಿದ್ದ ಕಪ್ಪು ಕನ್ನಡಕ ಅವನ ಮುಖಕ್ಕೆ ಇನ್ನಷ್ಟು ಅಂದವನ್ನು ಹೆಚ್ಚಿಸಿತ್ತು. ವಿಕ್ರಮ್ನ ಕಣ್ಣುಗಳು ನೇರವಾಗಿ ಕಾವ್ಯ ಇಳಿಯುವ ಜಾಗವನ್ನೇ ನೋಡುತ್ತಿದ್ದವು. ಸುತ್ತಲಿದ್ದ ವಿದ್ಯಾರ್ಥಿನಿಯರ ಕಣ್ಣುಗಳೆಲ್ಲ ವಿಕ್ರಮ್ ಮೇಲೆಯೇ ನೆಲೆಸಿದ್ದವು. ಯಾರೇ ಇದು, ಹೊಸದಾಗಿ ಬಂದಿರೋ ಸಿನಿಮಾ ಹೀರೋನಾ ಎಂದು ಒಬ್ಬಳು ಕೇಳಿದರೆ, ಇಲ್ಲವೇ ಯಾರೋ ಬಿಸ್ನೆಸ್ ಮ್ಯಾಗ್ನೆಟ್ ಥರ ಇದ್ದಾರೆ, ಸಖತ್ ಕ್ಲಾಸ್ ಆಗಿದ್ದಾರಲ್ವ ಎಂದು ಮತ್ತೊಬ್ಬಳು ಆಶ್ಚರ್ಯಪಟ್ಟಳು. ಆದರೆ ಕಾವ್ಯಾಳಿಗೆ ಉಸಿರು ಕಟ್ಟಿದಂತಾಯಿತು. ಇವರು ಇವಾಗ ಇಲ್ಲಿಗೆ ಬಂದರು? ಬಸ್ಸಿಗಿಂತ ವೇಗವಾಗಿ ಹಾರಿ ಬಂದರಾ? ಇಲ್ಲ, ನನಗಾಗಿಯೇ ಇಲ್ಲಿ ಬಂದು ವೆಯ್ಟ್ ಮಾಡ್ತಿದ್ದಾರಾ ಎಂದು ಅವಳ ಹೃದಯ ಈಗ ಡ್ರಮ್ನಂತೆ ಬಡಿಯುತ್ತಿತ್ತು. ಅವಳು ದಂಗಾಗಿ ನಿಂತಿರುವುದನ್ನು ನೋಡಿದ ವಿಕ್ರಮ್ ಮೆಲ್ಲನೆ ಹೊರಗೆ ನಿಂತಿದ್ದ ಸ್ಥಿತಿಯಿಂದ ನೇರವಾಗಿ ನಿಂತನು. ತನ್ನ ಕೂಲಿಂಗ್ ಗ್ಲಾಸನ್ನು ಮೆಲ್ಲನೆ ತೆಗೆದು ಶರ್ಟ್ನ ಬಟನ್ಗೆ ಸಿಕ್ಕಿಸಿ ಹಾಕಿದನು. ಅವನ ಚೂಪಾದ ಕಣ್ಣುಗಳು ಈಗ ನೇರವಾಗಿ ಕಾವ್ಯಾಳನ್ನು ಸಂಧಿಸಿದವು. ಆ ನೋಟದಲ್ಲಿ ಒಂದು ಸಣ್ಣ ಗೆಲುವು ಮತ್ತು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಗರ್ವವು ಕಾಣಿಸುತ್ತಿತ್ತು. ಏಯ್ ಕಾವ್ಯ, ಅವರು ನಿನ್ನನ್ನೇ ನೋಡ್ತಿದ್ದಾರೆ. ಯಾರೇ ಅವರು ಎಂದು ಭಾನುಪ್ರಿಯ ಅವಳ ಕೈ ತಟ್ಟಿ ಆಶ್ಚರ್ಯದಿಂದ ಕೇಳಲು ಕಾವ್ಯಾಳಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ. ವಿಕ್ರಮ್ ಕಾವ್ಯಾಳನ್ನೇ ನೋಡುತ್ತಿದ್ದನು. ಅವಳ ಕಣ್ಣುಗಳಲ್ಲಿ ಕಂಡ ಆ ಆತಂಕವೋ, ಕೈಗಳ ಬ್ಯಾಗನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ ನಡುಕವೂ ಅವನಿಗೆ ಅರ್ಥವಾಗದಿರಲಿಲ್ಲ. ಅವಳ ಬಳಿ ಹೋಗಿ, ಯಾಕೆ ನನ್ನನ್ನು ಬಿಟ್ಟು ಓಡ್ತಾ ಇದ್ದೀಯಾ ಎಂದು ಜೋರಾಗಿ ಕೇಳಬೇಕೆಂದೇ ಅವನ ಪುರುಷ ಅಹಂಕಾರ ತುಡಿಯಿತು. ಆದರೆ ಅವಳ ಆ ಮುಗ್ಧ ಭಯವನ್ನು ನೋಡಿದ ತಕ್ಷಣ ಅವನ ವೇಗ ದಿಢೀರನೆ ಕಡಿಮೆಯಾಯಿತು. ಅವಳನ್ನು ಇನ್ನಷ್ಟು ಹೆದರಿಸಲು ಅವನು ಇಷ್ಟಪಡಲಿಲ್ಲ. ಶಾಂತವಾಗಿ ಮತ್ತೆ ಕಾರಿನ ಬ್ಯಾನೆಟ್ಗೆ ಹೊರಗಿಕೊಂಡನು. ಕಾವ್ಯ ಮುಂದಿನ ಹೆಜ್ಜೆ ಇಡಲು ಧೈರ್ಯವಿಲ್ಲದೆ ಅಲ್ಲೇ ಬೇರೂರಿ ನಿಂತಳು. ಅವಳ ಹೃದಯ ಓಡಿ ಹೋಗಿ ಅವರ ಬಳಿ ಮಾತನಾಡಿಬಿಡು ಎಂದು ಹೇಳಿದರೂ ಬುದ್ಧಿ ಅವರು ನಿನಗೆ ಸರಿ ಹೊಂದಲ್ಲ ಎಂದು ತಡೆಯಿತು. ಅವಳ ಸ್ನೇಹಿತೆ ಭಾನುಪ್ರಿಯ ಗೊಂದಲದಿಂದ ಕಾವ್ಯಾಳನ್ನು ಅಲುಗಾಡಿಸಿದಳು. ಏನಾಯ್ತೆ, ಯಾಕೆ ಇನ್ನೂ ಇಲ್ಲಿ ನಿಂತಿದ್ದೀಯಾ? ಅವರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದೆಯಲ್ಲ, ಬಾ ನಮ್ಮ ಕ್ಲಾಸ್ಗೆ ಹೋಗೋಣ ಎಂದು ಅವಳ ಕೈ ಹಿಡಿದು ಎಳೆದಳು. ಕಾವ್ಯ ಒಮ್ಮೆ ವಿಕ್ರಮ್ನನ್ನು ತಿರುಗಿ ನೋಡುತ್ತಲೇ ಕಾಲನ್ನು ಊರಿ ಮೆಲ್ಲನೆ ನಡೆಯಲಾರಂಭಿಸಿದಳು. ವಿಕ್ರಮ್ ಅವಳನ್ನು ತಡೆಯಲಿಲ್ಲ. ಆದರೆ ಅವನ ಕಾಂತೀಯ ನೋಟ ಮಾತ್ರ ಅವಳನ್ನು
ಸೋಕುವ ನೆರಳಿನಂತೆ ಅವಳು ಕಣ್ಮರೆಯಾಗುವವರೆಗೂ ನೋಡುತ್ತಲೇ ಇತ್ತು. ಆಗ ಅವನ ಜೇಬಿನಲ್ಲಿದ್ದ ಫೋನ್ ಕಂಪಿಸಿತು. ತೆಗೆದು ನೋಡಿದ. ಕಾರ್ತಿಕ್. ಹೇಳು ಕಾರ್ತಿಕ್ ಎಂದ ವಿಕ್ರಮ್ನ ಧ್ವನಿಯಲ್ಲಿದ್ದ ಆ ವೃತ್ತಿಪರ ಗಾಂಭೀರ್ಯ ತಕ್ಷಣವೇ ಹೊಕ್ಕಿತು. ಬಾಸ್, ಒಂದು ಪ್ರಮುಖ ಮೀಟಿಂಗ್. ನಾವೀಗ ಸ್ಟಾರ್ ಹೋಟೆಲ್ಗೆ ಹೋಗಬೇಕು. ಇನ್ನೂ ನೀವು ಕಾಣಿಸ್ತಿಲ್ವಲ್ಲ ಅಂತ ಕಾಲ್ ಮಾಡಿದೆ ಎಂದನು ವಿಕ್ರಮ್. ಮರು ತುದಿಯಲ್ಲಿ ವಿಕ್ರಮ್ ಕಾವ್ಯ ಮರೆಯಾದ ದಿಕ್ಕನ್ನೇ ನೋಡುತ್ತಾ, ಓಕೆ, ನೀನು ಹೊರಟು ಅಲ್ಲಿಗೆ ಬಂದುಬಿಡು. ನಾನು ನೇರವಾಗಿ ಹೋಟೆಲ್ಗೆ ಬರ್ತೀನಿ. ಬೇಕಾದ ಫೈಲ್ ಎಲ್ಲವನ್ನು ಮರೆಯದೆ ತೆಗೆದುಕೊಂಡು ಬಾ ಎಂದನು. ಓಕೆ ಬಾಸ್ ಅಂದನು. ಆಮೇಲೆ ಕಾರ್ತಿಕ್, ಅಣ್ಣ ನಿನಗೆ ಕಾಲ್ ಮಾಡಿದ್ರಾ ಎಂದು ವಿಕ್ರಮ್ ಸ್ವಲ್ಪ ಹಿಂಜರಿಕೆಯಿಂದ ಕೇಳಿದನು. ಇಲ್ಲ ಬಾಸ್, ದೊಡ್ಡ ಬಾಸ್ ಕಾಲ್ ಮಾಡಿಲ್ಲ ಅಂದ ತಕ್ಷಣ, ಓಕೆ, ನನಗೆ ಕಾಲ್ ಮಾಡಿಲ್ಲ, ಅದಕ್ಕೆ ನಿನಗೇನಾದರೂ ಮಾಡಿದ್ರಾ ಅಂತ ಕೇಳಿದೆ. ಸರಿ ಬಿಡು, ಅವರನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಎಷ್ಟೇ ಮುಖ್ಯವಾದ ಮೀಟಿಂಗ್ ಇದ್ದರೂ ಶೆಡ್ಯೂಲ್ ಇದ್ದರೂ ಇನ್ಮೇಲೆ ನಾನು ನೋಡಿಕೊಳ್ತೀನಿ, ನೀನು ಹೊರಡು ಎಂದು ಹೇಳಿ ಫೋನ್ ಇಟ್ಟನು. ಕಾವ್ಯ ಈಗ ಸಂಪೂರ್ಣವಾಗಿ ಕಾಲೇಜ್ ಕಟ್ಟಡದೊಳಗೆ ಹೋಗಿದ್ದಳು. ವಿಕ್ರಮ್ ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ಆ ನಿಟ್ಟುಸಿರಿನಲ್ಲಿ ನಿರಾಸೆ ಮತ್ತು ಕೋಪ ಬೆರೆತಿತ್ತು. ಈ ಮಂಗ ತಾಳಿಯನ್ನು ಕಿತ್ತು ಬಿಸಾಡಿ ಹೋಗಿಬಿಟ್ಟಿದ್ದಾಳೆ. ಇದರಲ್ಲಿ ನಾವು ಬಂದು ನಿಂತ ತಕ್ಷಣ ಓಡಿ ಬಂದು ಮಾತನಾಡ್ತಾಳಾ ಏನು? ಟೈಮ್ ವೇಸ್ಟು ವಿಕ್ಕಿ ಎಂದು ತನ್ನೊಳಗೆ ತಾನೇ ಗುಣಗಿಕೊಂಡನು. ಅವನ ಅಹಂಕಾರಕ್ಕೆ ತಾತ್ಕಾಲಿಕವಾಗಿ ಪೆಟ್ಟು ಬಿದ್ದಂತೆ ಅನ್ನಿಸಿತು. ಏನೋ ಅಲ್ಲಿಂದ ಹೊರಡಲು ಅವನ ಮನಸ್ಸು ಹಠ ಹಿಡಿಯಿತು. ಒಮ್ಮೆ ಅವಳನ್ನು ನೋಡಿ, ನಾನು ಕಟ್ಟಿದ ತಾಳಿಯನ್ನು ನಿಜವಾಗ್ಲೂ ತೆಗೆದು ಬಿಸಾಡಿದೆಯಾ ಎಂದು ಕೇಳಬೇಕೆನಿಸಿದರೂ ಇನ್ನೂ ಇಲ್ಲಿ ನಿಂತು ಪ್ರಯೋಜನವಿಲ್ಲ ಎಂದು ನಿರ್ಧರಿಸಿದವನು ಬಿರಬಿರನೆ ಕಾರು ಹತ್ತಿ ಕುಳಿತನು. ಇಂಜಿನ್ ಗರ್ಜಿಸಲು ಕಾರು ಕಾಲೇಜಿನ ಬೃಹತ್ ಗೇಟನ್ನು ದಾಟಿ ಹೋಯಿತು. ಅದೇ ಸಮಯ ಮಹಡಿಯ ಮೊಗಸಾಲೆಯಲ್ಲಿ ನಿಂತು ಕಿಟಕಿಯ ಮೂಲಕ ಹೊರಗೆ ನೋಡುತ್ತಿದ್ದಳು ಕಾವ್ಯ. ವಿಕ್ರಮ್ನ ಕಾರು ಮರೆಯಾಗುವುದನ್ನು ನೋಡಿದ ತಕ್ಷಣ ಅವಳ ಎದೆಯಲ್ಲಿ ಒಂದು ಭಾರ ಏರಿತು. ಅವರು ನಿಜವಾಗ್ಲೂ ನನ್ನ ಹತ್ತಿರ ಮಾತನಾಡಲೆಂದೇ ಬಂದಿದ್ದಾರಾ? ಕಾವ್ಯ, ನೀನೇ ತುಂಬ ಹೆದರುತ್ತೀಯ. ಒಂದು ವೇಳೆ ನೀನೇ ಹೋಗಿ ಮಾತನಾಡಬಹುದಿತ್ತಲ್ಲವೇ ಎಂದು ಅವಳ ಆತ್ಮಸಾಕ್ಷಿ ಅವಳನ್ನು ಚುಚ್ಚಿತು. ಆದರೆ ಮರುಕ್ಷಣವೇ ವಾಸ್ತವ ಅರಿವಾಯಿತು. ಅವರು ಹೋಗಿಬಿಟ್ಟರಲ್ಲ, ಇನ್ನು ಯೋಚಿಸಿ ಏನಾಗಬೇಕು ಎಂದು ಮನಸ್ಸನ್ನು ಸಮಾಧಾನಪಡಿಸಿಕೊಂಡವಳು ಭಾನುಪ್ರಿಯಾಳ ಕೈ ಹಿಡಿದುಕೊಂಡು ನಿಧಾನವಾಗಿ ತನ್ನ ತರಗತಿಯತ್ತ ನಡೆದಳು. ಆದರೆ ಅವಳ ಮನಸ್ಸು ಮಾತ್ರ ಇನ್ನೂ ಆ ಪಾರ್ಕಿಂಗ್ನಲ್ಲಿ ವಿಕ್ರಮ್ನ ಕಾರನ್ನೇ ಹುಡುಕುತ್ತಿತ್ತು. ವಿಕ್ರಮ್ನ ಕಾರು ಚೆನ್ನೈನ ಆ ಗದ್ದಲದ ರಸ್ತೆಗಳಲ್ಲಿ ವೇಗವಾಗಿ ಸಾಗುತ್ತಿತ್ತು. ಎಸಿ ತಂಪಾಗಿಸುತ್ತಿದ್ದರೂ ಅವನೊಳಗೆ ಒಂದು ಬೆಂಕಿ ಉರಿಯುತ್ತಲೇ ಇತ್ತು. ಕೈಗಳನ್ನು ಸ್ಟೇರಿಂಗ್ ಮೇಲೆ ಬಿಗಿಯಾಗಿ ಹಿಡಿದಿದ್ದರೂ ಅವನ ಕಣ್ಣುಗಳು ರಸ್ತೆಯನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಿನಲ್ಲಿ ಓಡುತ್ತಿದ್ದ ಆಲೋಚನೆಗಳನ್ನೇ ಹೆಚ್ಚು ಗಮನಿಸುತ್ತಿದ್ದವು. ಕಾಲೇಜು ಗೇಟ್ನಲ್ಲಿ ಕಾವ್ಯಾಳನ್ನು ಬಿಟ್ಟು ಬಂದ ಆ ಕ್ಷಣದಿಂದ ಅವನ ಆತ್ಮಸಾಕ್ಷಿ ಅವನೊಡನೆ ವಾದಿಸಲು ಶುರು ಮಾಡಿತು. ಯಾಕೆ ವಿಕ್ಕಿ ಹೀಗೆ ಕಾವ್ಯ ಹಿಂದೆ ಸುತ್ತುತ್ತಾ ಇದೀಯಾ? ನಿನ್ನ ಪ್ರೇಯಸಿ ಮಾಯಾ, ಆದರೆ ನಿನ್ನ ಪ್ರೀತಿ ಸೋತು ಹೋಯ್ತಲ್ಲ. ಅವಳು ಈಗ ಇನ್ನೊಬ್ಬನ ಹೆಂಡತಿಯಾಗಿದ್ದಾಳೆ. ಕಾವ್ಯ ಯಾರೆಂದೇ ಗೊತ್ತಿಲ್ಲ. ಆಮೇಲೆ ಯಾಕೆ ಈ ಸಾಮಾನ್ಯ ಕಾವ್ಯಳನ್ನು ಹುಡುಕಿಕೊಂಡು ಬರ್ತಿದ್ದೀಯಾ? ನಿನಗೂ ಅವಳಿಗೂ ಏನು ಸಂಬಂಧ ಎಂದು ಅವನ ಒಂದು ಮನಸ್ಸು ಅವನನ್ನು ಪ್ರಶ್ನಿಸಿತು. ವಿಕ್ರಮ್ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ಆ ನಿಟ್ಟುಸಿರಿನಲ್ಲಿ ಮಾಯಾ ನೆನಪುಗಳು ನೀಡಿದ ನೋವು ಮತ್ತು ಕಾವ್ಯಾಳ ಮೇಲಿನ ಒಂದು ರೀತಿಯ ಜವಾಬ್ದಾರಿ ಬೆರೆತಿತ್ತು. ನಿಜ, ನಾನು ಮಾಯಾಳನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಅವಳನ್ನೇ ನನ್ನ ಬಾಳ ಸಂಗಾತಿಯಾಗಿ ಅಂದುಕೊಂಡೆ. ಆದರೆ ವಿಧಿ ಅವಳನ್ನು ನನಗೆ ಕೊಡಲಿಲ್ಲ. ಅವಳೀಗ ಸಾಗರ್ ಅಗರ್ವಾಲ್ನ ಹೆಂಡತಿ ಎಂದು ಅವನ ಹೃದಯ ರಕ್ತದ ಕಣ್ಣೀರಿಟ್ಟಿತು. ಆದರೆ ದಿಢೀರನೆ ಅವನ ಬುದ್ಧಿ ಕೆಲಸ ಮಾಡಿತು. ಆದರೆ ಕಾವ್ಯ, ಅವಳು ಹಾಗಿಲ್ಲವಲ್ಲ. ಅವಳನ್ನು ನಾನು ಪ್ರೀತಿಸಿಲ್ಲ ಅನ್ನೋದು ನಿಜ. ಆದರೆ ಆ ಆತಂಕದ ಪರಿಸ್ಥಿತಿಯಲ್ಲಿ ಅವಳ ಕೊರಳಿಗೆ ತಾಳಿ ಕಟ್ಟಿದ್ದು ನಾನು ತಾನೇ. ಕಾನೂನು ಪ್ರಕಾರ ಅವಳು ನನ್ನ ಹೆಂಡತಿ. ನನ್ನ ಪ್ರೀತಿ ಸೋತಿದ್ದಕ್ಕಾಗಿ ನನ್ನನ್ನೇ ನಂಬಿ ಬಂದ ಒಂದು ಹುಡುಗಿಯ ಜೀವನವನ್ನು ನಾನೇಕೆ ಹಾಳು ಮಾಡಬೇಕು? ನನ್ನ ಪ್ರೇಮ ವೈಫಲ್ಯದ ಗಾಯ ಅವಳ ಮೇಲೆ ಬೀಳಬಾರದು ಅನ್ನುತ್ತಾ ವಿಕ್ರಮ್ ಕಾರಿನ ವೇಗವನ್ನು ಸ್ವಲ್ಪ ಹೆಚ್ಚಿಸಿದನು. ಕಾವ್ಯಾಳ ಆ ಹೆದರಿದ ಮುಖ ಅವನ ಕಣ್ಮುಂದೆ ಬಂದು ಹೋಯಿತು. ಮನೆಯಲ್ಲಿ ನಡೆದ ಗಲಾಟೆ ನೋಡಿ ಅವಳು ಹೆದರಿರುತ್ತಾಳೆ. ಒಂದು ವೇಳೆ ನಾನು ಬೇರೊಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ನಾವು ಅವನಿಗೆ ಅಡ್ಡಿಯಾಗಬಾರದು ಅಂತ ಅಂದುಕೊಂಡು ಆ ಲೆಟರ್ ಬರೆದಿಟ್ಟು ಹೋಗಿರುತ್ತಾಳೆ ಪಾಪ.
ಅವಳೊಂದು ಮಗುವಿದ್ದಂತೆ. ಅವಳ ಬಳಿ ನಾನು ಸ್ಪಷ್ಟವಾಗಿ ಮಾತನಾಡಲೇಬೇಕು. ನನ್ನ ಭೂತಕಾಲ ಏನು, ನನ್ನ ಪ್ರೀತಿ ಏನು, ಈಗ ನಾನು ಅವಳನ್ನು ಯಾವ ಸ್ಥಾನದಲ್ಲಿಟ್ಟಿದ್ದೇನೆ ಅಂತ ಎಲ್ಲವನ್ನೂ ಅವಳಿಗೆ ಹೇಳಬೇಕು ಅನ್ನುತ್ತಾ ಅವನ ಆತ್ಮಸಾಕ್ಷಿ ಮೇಲ್ದನೆ ಅಡ್ಡಿಪಡಿಸಿತು. ಇಷ್ಟೆಲ್ಲ ಯೋಚಿಸ್ತಾ ಇದೆಯಲ್ಲ ವಿಕ್ಕಿ, ಇದಕ್ಕೆ ಕೇವಲ ಜವಾಬ್ದಾರಿ ಅಂತ ಮಾತ್ರ ಹೆಸರ, ಇಲ್ಲ ಅವಳ ಮೇಲೆ ನಿನಗೆ ಬೇರೆ ಏನಾದರೂ ಅಂದಾಗ, ಇಲ್ಲ ಅಂತ ವಿಕ್ರಮ್ ತನ್ನೊಳಗೆ ತಾನೇ ಜೋರಾಗಿ ಹೇಳಿಕೊಂಡನು. ಇದು ಪ್ರೀತಿಯಲ್ಲ, ಆದರೆ ಒಂದು ಹೆಣ್ಣಿಗೆ ಕೊಡಬೇಕಾದ ಗೌರವ. ಮಾಯಾ ನನ್ನ ಪ್ರೇಯಸಿ ಮಾತ್ರ, ಆದರೆ ಕಾವ್ಯ ನನ್ನ ಹೆಂಡತಿ. ಅವಳಿಗೆ ಆ ಸಂಬಂಧದ ಆದ್ಯತೆಯನ್ನು ಕೊಟ್ಟೇ ತೀರಬೇಕು. ನಾನಾರೆಂದು ಅವಳಿಗೆ ತಿಳಿಯಬೇಕು. ಎಲ್ಲ ಸತ್ಯಗಳನ್ನು ಹೇಳಿದ ಮೇಲೆ ಅವಳು ಯಾವ ನಿರ್ಧಾರ ತೆಗೆದುಕೊಂಡರೂ ಸರಿ, ನನ್ನ ಜೊತೆ ಬದುಕಬೇಕು ಅಂದುಕೊಂಡರೂ ಸರಿ, ಇಲ್ಲ ವಿಚ್ಛೇದನ ಬೇಕು ಅಂತ ಕೇಳಿದರೂ ಸರಿ, ಅವಳ ನಿರ್ಧಾರವನ್ನು ನಾನು ತಲೆಬಾಗಿ ಒಪ್ಪಿಕೊಳ್ಳುತ್ತೇನೆ. ಆದರೆ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯದೆ ಅವಳನ್ನು ಹುಡುಕದೆ ಬಿಡುವುದು ಒಬ್ಬ ಗಂಡಸಾಗಿ ನಾನು ಮಾಡುವ ದ್ರೋಹ ಅಂದುಕೊಳ್ಳುತ್ತಾ ಸ್ಟಾರ್ ಹೋಟೆಲ್ನ ಬೃಹತ್ ಕಟ್ಟಡ ಕಣ್ಣಿಗೆ ಬಿತ್ತು. ಕಾರನ್ನು ಪೋರ್ಟಿಕಾದಲ್ಲಿ ನಿಲ್ಲಿಸಿದವನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡವನು. ವಿಕ್ರಮ್ನ ಮುಖದಲ್ಲಿ ಈಗ ಒಂದು ಸ್ಪಷ್ಟತೆ ಇತ್ತು. ಮಾಯಾ ನೆನಪುಗಳು ನೀಡುವ ನೋವು ಒಂದೆಡೆ ಇದ್ದರೂ, ಕಾವ್ಯಾಳ ಭವಿಷ್ಯವನ್ನು ರೂಪಿಸಬೇಕಾದ ಆ ಉನ್ನತ ಜವಾಬ್ದಾರಿಯು ಅವನ ವ್ಯಕ್ತಿತ್ವವನ್ನು ಇನ್ನಷ್ಟು ಎತ್ತರಕ್ಕೇರಿಸಿತು. ಕಾರ್ತಿಕ್ ಅಲ್ಲಿ ಫೈಲ್ಗಳೊಂದಿಗೆ ಕಾಯುತ್ತಿದ್ದನು. ವಿಕ್ರಮ್ ಕಾರಿನಿಂದ ಇಳಿದನು. ಅವನ ನಡಿಗೆ ಈಗ ಇನ್ನಷ್ಟು ಗಾಂಭೀರ್ಯದಿಂದ ಕೂಡಿತ್ತು. ಪ್ರೀತಿ ಸೋತಿರಬಹುದು, ಆದರೆ ಗಂಡನಾಗಿ ಸೋಲಲು ಅವನ ಪೌರುಷ ಅವಕಾಶ ನೀಡಲಿಲ್ಲ. ಮೀಟಿಂಗ್ ಹಾಲ್ನೊಳಗೆ ಪ್ರವೇಶಿಸುವಾಗ ಅವನ ಮನಸ್ಸಿನಲ್ಲಿ ಅಂದುಕೊಂಡನು, ಕಾವ್ಯ ಖಂಡಿತ ನಿನ್ನನ್ನು ಹುಡುಕಿಕೊಂಡು ಮತ್ತೆ ಬರ್ತೀನಿ ಎಂದು ಯೋಚಿಸುತ್ತಲೇ ಹೋಟೆಲ್ನೊಳಗೆ ಹೋದನು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.